ನಮಸ್ಕಾರ ಫ್ರೆಂಡ್ಸ್. ಸೊ ನಾವು ಈ ದಿನ ಉತ್ತರ ಕನ್ನಡ ಜಿಲ್ಲೆಯ ಹೆಸರಾಂತ ಪ್ರಾಕೃತಿಕ ಸೌಂದರ್ಯವನ್ನು ಹೊತ್ತು ನಿಂತಿರುವಂತಹ ದಾಂಡೇಲಿ ಪಟ್ಟಣದ ಬಲಭಾಗದಲ್ಲಿ ಕಾಳಿ ನದಿ ಹರಿತಾ ಇದೆ. ಸೊ ಆ ಕಾಳಿ ನದಿಯ ದಂಡೆ ಮೇಲೆ ಈ ಒಂದು ಚಿತ್ರಣವನ್ನ ಮಾಡ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್, ಶುಭ ಮುಂಜಾನೆ ಸಂದರ್ಭದಲ್ಲಿ ನೋಡಿ ಎಷ್ಟು ಒಂದು ನದಿ ಎಷ್ಟು ಒಂದು ರಭಸವಾಗಿ ಕಾಳಿ ನದಿ ಹರಿತಾ ಇದೆ. ಬೇಸಿಗೆ ಟೈಮಲ್ಲಿ ಇಷ್ಟೊಂದು ಮೈ ತುಂಬಿ ಹರಿತಾ ಇದೆ ಕಾಳಿ ನದಿ. ನೋಡಿ ನೀರಿನ ರಭಸ. ಸೊ ದಾಂಡೇಲಿ ಪಟ್ಟಣದಲ್ಲಿ ಬಂದ್ರೆ ಈ ಕಾಳಿ ನದಿ ಒಂದು ವಿಶೇಷ. ಅತಿ ದಡ ಮುಟ್ಟೋದಕ್ಕೆ, ಈ ಒಂದು ಸೇತುವೆ ಮುಟ್ಟೋದಕ್ಕೆ ಒಂದ್ 2 ಅಥವಾ 3 ಅಡಿ ಗ್ಯಾಪ್ ಇರ್ಬೋದು ನೋಡಿ. ಈಗ ಇಷ್ಟಿದೆ ಅಂದ್ರೆ ಮಳೆಗಾಲದಿಂದ ಇನ್ನು ಎಷ್ಟಿರ್ಬೋದು ನೀವು ಯೋಚನೆ ಮಾಡಿ. ಕಾಳಿ ಮಾತೆ ತುಂಬಾ 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 ಜೋರಾಗಿ ರಭಸವಾಗಿ ಹರಿಯುತ್ತಿದ್ದಾಳೆ. ಔದ್ಯೋಗಿಕ ಕಾರ್ಯ ನಿಮಿತ್ತ ದಾಂಡೇಲಿ ಪಟ್ಟಣಕ್ಕೆ ಬೆಳಿಗ್ಗೆನೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ತೆಗೆದಂತ ಒಂದು ತುಣುಕು ವಿಡಿಯೋ ಇದು. ಸೊ ನಾವು ಈಗ ಐತಿಹಾಸಿಕ ಕ್ಷೇತ್ರ ಉಳಿವಿಗೆ ಹೋಗ್ತಕ್ಕಂಥ ದಾರಿ ಮಧ್ಯದಲ್ಲಿ ದಾಂಡೇಲಿ ಪಟ್ಟಣದಲ್ಲೇ ಇದು ಒಂದು ಬರುತ್ತೆ. ಇದು ದಾಂಡೇಲಿ ಮತ್ತೆ ಉಳಿವಿ ಹೋಗ್ತಕ್ಕಂಥ ಒಂದು ಕಿರಿದಾದ ರಸ್ತೆ, ಅತಿ ಚಿಕ್ಕ ರಸ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ರಸ್ತೆ ಮುಖಾಂತರ ನಾವು ಶ್ರೀ ಕ್ಷೇತ್ರ ಉಳಿವಿ ಚನ್ನಬಸವಣ್ಣನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಲ್ಯಾಣದಿಂದ ಬಂದು ಉಳಿವಿಯಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಚನ್ನಬಸವಣ್ಣನವರ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಸುಮಾರು ಒಂದು 200 ವರ್ಷಗಳಷ್ಟು ಕಿತ್ತೂರು ಟ್ರಸ್ಟ್ ಆಡಳಿತದಲ್ಲಿ ಈ ಒಂದು ದೇವಸ್ಥಾನ ಇತ್ತಂತಲೇ ಹೇಳ್ಬೋದು. ಈಗಲೂ ಸಹ ಸುಮಾರು ಕಿತ್ತೂರು ಭಾಗ ಹಾಗೂ ಬೆಳಗಾಂ ಭಾಗದ ಹಾಗೂ ಧಾರವಾಡ ಜಿಲ್ಲೆಯ ಕೆಲವೊಂದು ಜನ ಅಥವಾ ಸುಮಾರು ಲಿಂಗಾಯತ ಸಮುದಾಯದ ಬಸವಣ್ಣನ ಅನುಯಾಯಿಗಳೇನಿದ್ದಾರೋ ಅವರೆಲ್ಲರೂ ಸಹ ಈ ಒಂದು ಉಳಿವಿ ಚನ್ನಬಸವಣ್ಣನ ದೇವಸ್ಥಾನಕ್ಕೆ, ಈ ದೇವರಿಗೆ ನಡ್ಕೊಂತಾರಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, 32 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ಇನ್ನು ಹಾಫ್ ಆನ್ ಅವರ್ ಅಥವಾ 40 ನಿಮಿಷದಲ್ಲಿ ದಾರಿನ ನಾವು ಮುಟ್ತೀವಿ. ಸೊ ರೋಡ್ ತುಂಬ ಕರುವಿರೋದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೈವೇ ರೋಡ್ ಆಗಿದ್ದರೆ 32 ಕಿಲೋಮೀಟರ್ಗೆ 20 ನಿಮಿಷಕ್ಕೆ ಹೋಗ್ಬಿಡ್ತಾ ಇದ್ವಿ. ಸೊ ಹೋಗ್ತಾ ಹೋಗ್ತಾ ದಾರಿ ಮಧ್ಯದಲ್ಲಿ ಮತ್ತೆ ಸಿಗ್ತೀನಿ. ಗುಂಡ ಮತ್ತು ಅಣಸಿಯಿಂದ ಒಂದು ಉಳಿವಿಗೆ ಹೋಗ್ಬೋದು. ಗುಂಡ ಮತ್ತು ಅಣಸಿ, ಗುಂಡಕ್ಕೆ ಹೋಗಿ ಗುಂಡದಿಂದ ಅಣಸಿಗೆ ಹೋಗಿ ಅಣಸಿಯಿಂದ ಉಳಿವಿಗೆ ಹೋಗ್ಬೋದು ಸ್ನೇಹಿತರೆ. ನೋಡಿ, ಸೊ ತುಂಬ ಕರುವಿದೆ. ಒಂಥರ ಯಾವುದೋ ಗಾರ್ಡ್ ಸೆಕ್ಷನ್ನಲ್ಲಿ ನಾವು ಗಾಡಿ ಹೊಡಿತೀವಿ ಅನ್ನೋ ಫೀಲ್ ಬರ್ತಿದೆ. ಅಷ್ಟೊಂದು ತಿರುವುಗಳು ಇದ್ದಾವೆ ಈ ದಾರಿಲಿ. ಅಪೋಸಿಟ್ ವೆಹಿಕಲ್ ಬಂತಂದರೆ ಕಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ತುಂಬ ನಿಧಾನಕ್ಕೆ ಹೋಗ್ಬೇಕು ನಾವು. ದಿಬ್ಬದಿಂದ ಡೌನಿಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. 30 ಕಿಲೋಮೀಟ್ರು ಸಹ ಫಾರೆಸ್ಟಲ್ಲಿ ನಾವು ಗಾಡಿ ಹೊಡಿಬೇಕು. ಈ ಉಳಿವಿ ಚನ್ನಬಸವಣ್ಣನ ನಾವು ನೋಡ್ಬೇಕಪ್ಪ ಅಂತಂದರೆ
ಒಂದು ಇದೇನಾಗಿದೆ. ಈಗ ಒಂದೇ ಒಂದು ಫುಲ್ಲು ಬಿಸಿಲು ಬಂದಿರತಕ್ಕಂಥ ಒಂದು ಪ್ರದೇಶಕ್ಕೆ ಬಂದು ನೋಡ್ರಿ. ಸೊ ಇದು ಒಂದು ಸೇತುವೆ, ಕಾಳಿ ನದಿ ಕೆಳಗಡೆ ಹರಿತಾ ಇದ್ದಾಳೆ ನಿಧಾನಕ್ಕೆ ಮೇಲಕ್ಕೆ. ಸುಮಾರು ಒಂದು 60ರಿಂದ 70 ಮೀಟ್ರು ಉದ್ದ ಇದೆ. ಈ ಸೇತುವೆ ದಾಟಿಕೊಂಡು ನಾವು ಮುಂದಕ್ಕೆ ಮೂಮೆಂಟ್ ಆಗ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳು ಜರ್ನಿ ಬಾಕಿ ಉಳಿದಿದೆ ಉಳಿವು ಚನ್ನಬಸವೇಶ್ವರ ಅವರ ಒಂದು ಸನ್ನಿಧಾನಕ್ಕೆ. ಈಗ ಮತ್ತೆ ನೋಡಿ, ಸೊ ಗುಡ್ಡದ ಪಕ್ಕಕ್ಕೆ ಬಂದ್ವಿ, ನೆರಳು ಫುಲ್ಲು ನೆರಳು ಬಂತು. ಈಗ ಬಿಸಿಲೇ ಇಲ್ಲ ನೋಡಿ. ಬಯಲುಸೀಮೆ ಮಂದಿಗೆ ನಮಗೆ ಸೊ ಈ ಥರ ಗುಡ್ಡಗಾಡು ಇದ್ರಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಭಯ ಆಗುತ್ತೆ. ಇಲ್ಲೆಲ್ಲ ಒಂಟಿ ಹೆಣ್ಮಕ್ಳೇ ಬೈಕಲ್ಲಿ ಸ್ಕೂಟಲ್ಲಿ ಇದರಲ್ಲಿ ಓಡಾಡ್ತಿರ್ತಾರೆ. ಸೊ ಇನ್ನು 16 ಕಿಲೋಮೀಟ್ರು ಇದೆ ನೋಡಿ ಉಳಿದು. ಇನ್ನು 16 ಕಿಲೋಮೀಟ್ರ್, ರಿಮೈನಿಂಗ್ 16 ಕಿಲೋಮೀಟ್ರ್. ಇನ್ನು 30 to 15 ಮಿನಿಟ್ಸು ಅಥವಾ 20 ಮಿನಿಟ್ಸ್ ಆಗ್ಬೋದು. ಓಕೆನಾ ಗೈಸ್? ನೋಡಿ, ಇನ್ನೊಂದು ಸ್ವಲ್ಪದರಲ್ಲೇ ನಾವು ಈ ಒಂದು ಉಳಿವಿ ಪಟ್ಟಣಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸೊ ಚೆಕ್ ಪೋಸ್ಟ್ ಇದೆ. ನಾವು ಅಲ್ಲಿ ಪ್ರೀವಿಯಸ್ ಒಂದು ಚೆಕ್ ಪೋಸ್ಟ್ ಎದುರಿಸಿದ್ವಿ. ಸೊ ತುಂಬ ಫುಲ್ ಫಾರೆಸ್ಟಲ್ಲಿ ಬಂದಾದಮೇಲೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಇಲ್ಲಿ ಕೇಳ್ತಾರೆ ಎಲ್ಲಿ ಹೋಗ್ತಾಯಿದ್ದಾರೆ ನೀವು ಅಂತಂದೇಳಿ. ಸೊ ನಾವು ದಾಂಡೇಲಿಯಿಂದ ಬಂದಿದ್ದೀವಿ, ಈಗ ಉಳಿವಿ ಹೋಗ್ತಾಯಿದ್ದೀವಿ, ಗುಂಡಾಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದಕ್ಕೆ ಅವರು ಸೊ ಒಂದು ತಪಾಸಣೆ ಮಾಡಿ, ವಾಹನ ತಪಾಸಣೆ ಮಾಡಿ ನಮ್ಮನ್ನು ಬಿಟ್ಟರು. ಗಾಡಿಯಿಂದ ಮುಂದಕ್ಕೆ ಪಾಸ ಮಾಡಿದರು. ತುಂಬ ಅರಣ್ಯ ಪ್ರದೇಶ ಇರೋದ್ರಿಂದ ಅಲ್ಲಲ್ಲಿ ಚೆಕ್ ಪೋಸ್ಟ್ ಹಾಕ್ತಾರೆ. ಗಾಡಿ ಎಷ್ಟು ಗಂಟೆ ಬಿಡ್ತು ಅಂತಂದೇಳಿ ಅಲ್ಲೊಬ್ಬರು ಚೆಕ್ ಮಾಡ್ತಾರೆ. ಅಲ್ಲಿಂದ ಆದಮೇಲೆ ಇಲ್ಲಿ ಎಷ್ಟು ಗಂಟೆ ಬಂತು ಅಂತಂದೇಳಿ ಚೆಕ್ ಮಾಡ್ತಾರೆ. ಕಾರಿಗೆ 40ರಿಂದ 45 ನಿಮಿಷದೊಳಗಡೆ ಕಾರು ಪಾಸ್ ಆಗಬೇಕು. ಇಲ್ಲ ಜಾಸ್ತಿ ಆಯ್ತಂದರೆ ಸೊ ಕಾರಿಗೆ ದಂಡ ಹಾಕ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಸೊ ಹಾಗಾಗಿ 40ರಿಂದ 45 ನಿಮಿಷದಲ್ಲಿ ನಾವು ವೆಹಿಕಲ್, ಯಾಕಂತಂದರೆ ಸೊ ಹುಲಿ, ಚಿರತೆ, ಆನೆ ಸೊ ಎಲ್ಲ ಒಂದು ಕಾಡು ಪ್ರಾಣಿಗಳು ವಾಸ ಮಾಡಿರ್ತಕ್ಕಂಥ ಜಾಗ ಆಗಿರೋದ್ರಿಂದ, ತುಂಬ ಜಾಗರೂಕವಾದ ಸ್ಥಳ ಆಗಿರೋದ್ರಿಂದ ಸೊ ನಾವು ಅತಿ ಬೇಗನೆ ಒಂದು ವೆಹಿಕಲ್ ತೊಗೊಂಡು ಮೂಮೆಂಟ್ ಆಗಬೇಕಂತಂದೇಳಿ ಅಲ್ಲಿ ಒಂದು ಫಾರೆಸ್ಟ್ನರ ಒಂದು ಅಭಿಪ್ರಾಯ. ಸೊ ಮತ್ತು ಕಟ್ಟುನಿಟ್ಟ ಪಾಲನೆ ಕೂಡ ಮಾಡಲೇಬೇಕು. ಹಾಗಾಗಿ ಸೊ ನಾವು ಅಲ್ಲಿ ಅತಿ ಬೇಗ ಒಂದು ವೆಹಿಕಲ್ ತೊಗೊಂಡು ಬಂದ್ವಿ. ಇನ್ನೇನು ನಿಯರ್ ಸಮೀಪದಲ್ಲೇ, ಸೊ ಉಳಿವಿ ಸಮೀಪದಲ್ಲೇ ಹೋಗ್ತಾ ಇದ್ದೀವಿ ನೋಡಿ. ಎಳೆ ಬಿಸಿಲಿಗೆ ನಮ್ಮ ಪ್ರತಿಬಿಂಬ ನಮಗೆ ಒಂಥರ, ನಮಗೆ ಎಳೆ ಬಿಸಿಲು ಕಣ್ಣಿಗೆ ಕುಕ್ಕುತ್ತೆ. ಇನ್ನೇನು ನಾವು ಉಳಿವಿ ಚನ್ನಬಸವಣ್ಣನವರ ಕ್ಷೇತ್ರಕ್ಕೆ ಬಂದ್ವಿ. ಸೊ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡ್ತಾಯಿದ್ದೀವಿ, ನೆರಳು ಹುಡುಕ್ತಾಯಿದ್ದೀವಿ. ಗೈಸ್ ನೋಡಿ, ಇದು ಉಳಿವಿ ಚನ್ನಬಸವೇಶ್ವರ ಸ್ವಾಮಿಯ ಮಹಾದ್ವಾರದ ದ್ವಾರ ಬಾಗಿಲು. ಸೊ ಈ ಒಂದು ಗೇಟ್ನ ದಾಟ್ಕೊಂಡು ನಾವು ಮುಂದೆ ಹೋಗಬೇಕು ನೋಡಿ. ಚನ್ನಬಸವೇಶ್ವರ ಮಹಾದ್ವಾರ ಅಂತಂದೇಳಿ ಸೊ ತುಂಬ ದೊಡ್ಡದಾಗಿ ಅಚ್ಚ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ 12ನೇ ಶತಮಾನದಲ್ಲಿ ಈ ಒಂದು ಚನ್ನಬಸವೇಶ್ವರ ಇಲ್ಲಿ ಐಕ್ಯರಾದರು ಅಂತಂದೇಳಿ ಈ ಒಂದು ಪ್ರತೀತಿ ಇದೆ. ಸೊ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ನಮಗೆ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕಾದರೂ ಸಿಗುತ್ತೆ ನಮಗೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನಿಂದ ಸುಮಾರು 25-30 ಕಿಲೋಮೀಟ್ರ್ ಇದೆ. ಸೊ ಕಾರವಾರದಿಂದ ಸುಮಾರು 75 ಕಿಲೋಮೀಟ್ರ್ ಇದೆ. ದಾಂಡೇಲಿಗೆ ತುಂಬ ಸಮೀಪ ಇದೆ ಈ ಒಂದು ಪಟ್ಟಣ ನೋಡಿ. ಅಲ್ಲೆಲ್ಲ ಸೊ ಕಮಿಟಿಯವರು ಹೆಸರು ಹಾಕಿದ್ದಾರೆ, ಚೇರ್ಮನ್ನು, ವೈಸ್ ಚೇರ್ಮನ್ನು, ಖಜಾಂಚಿ, ಅಧ್ಯಕ್ಷರು ನೋಡಿ. ದಾವಣಗೆರೆಯವರು ಉಮಾಪತಿ ಅಂತಕ್ಕಂಥವ್ರು ಖಜಾಂಚಿಯರಿದ್ದಾರೆ. ಹೊಸಪೇಟೆಯವರು ಧರ್ಮದರ್ಶಿಯವರಿದ್ದಾರೆ, ಕೊತ್ತಂಬರಿ ಅಂತಂದೇಳಿ, ಅಶ್ವಿನ್ ಕೊತ್ತಂಬರಿ ಅಂತಂದೇಳಿ ಅವರು ಇದ್ದಾರೆ. ಸೊ ನಮಗೆಲ್ಲ ಗೊತ್ತಿಲ್ಲ, ಹೊಸಪೇಟೆ, ದಾವಣಗೆರೆ ಎಲ್ಲ ಇದು ಗೊತ್ತೈತಂದರೆ ಸೊ ಚಿತ್ರದುರ್ಗ ಡಿಸ್ಟಿಕ್ ಕೆಳಗಡೆ ಒಂದು ಕೆಳಭಾಗಕ್ಕೆ ಗೊತ್ತಿಲ್ಲ. ಇದೇ ನೋಡಿ, ಸೊ ಉಳಿವಿ ಚನ್ನಬಸವೇಶ್ವರ ಐಕ್ಯ ಆಗಿರ್ತಕ್ಕಂಥ ಸ್ಥಳ, ಅವರ ಒಂದು ಗದ್ದುಗೆ. ಸೊ ಗದ್ದುಗೆಗೆ ಪೂಜೆ ನಡೀತಾ ಇದೆ. ತುಂಬ ಬೇಗ ಪೂಜೆ, ಯಾರು ಒಂದು 4 ಜನ ಇವ್ರು ಬಂದು ಪೂಜೆ ಮಾಡಿಸ್ತಾ ಇದ್ದಾರೆ, ಭಕ್ತಾದಿಗಳು ಬಂದು. ಸೊ ಹಾಗೆ ನೋಡಿ, ಪೂಜೆ ಮುಗಿದ ತಕ್ಷಣ ಅವ್ರು ಎದ್ದೋದ್ರು. ಎದ್ದೋದ ತಕ್ಷಣ ನಾವು ಅಲ್ಲಿಂದ
ತೀರ್ಥ ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದಾದಮೇಲೆ ನಾವು ಶಿವಶಂಕರ ಛತ್ರ ಅಂತ ಕಾಣಿಸ್ತಿದೆ ಇದು ನಿಮಗೆ. ಸೊ ಇದು ಒಂದು ಪ್ರಸಾದ ನಿಲಯ. ಸೊ ಪ್ರತಿ ಟೈಮೂ ಇಲ್ಲಿ ಬೆಳಗ್ಗೆ ಪ್ರಸಾದ ಇರುತ್ತೆ, ಮಧ್ಯಾಹ್ನನೂ ಪ್ರಸಾದ ಇರುತ್ತೆ, ರಾತ್ರಿನೂ ಪ್ರಸಾದ ಇರುತ್ತೆ. ಸೊ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರ್ 3 ಊಟನೂ ಸಹ ನಮಗೆ ಈ ಒಂದು ಸನ್ನಿಧಾನದಲ್ಲಿ ಸಿಗುತ್ತೆ ಭಕ್ತಾದಿಗಳಿಗೆ. ಸೊ ನಾವೆಲ್ಲೂ ಹೋಗಿ ಹೋಟೆಲಲ್ಲಿ ತಿಂಡಿ ತಿನ್ನೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಅರ್ಲಿ ಮಾರ್ನಿಂಗ್ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಸೊ ತಿಂಡಿ ತಿನ್ನೋದಕ್ಕೆ ಹೋದ್ವಿ. ಇಲ್ಲಿ ನೋಡಿ, ಸೊ BS ಚನ್ನಬಸಪ್ಪ ಅಂಡ್ ಸನ್ಸ್ ಜವಳಿ ವ್ಯಾಪಾರಿಗಳು ದಾವಣಗೆರೆ, ಇವರು ಸಹ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಸೊ ತುಂಬ ಒಂದು ಕೊಡುಗೆ ಇದೆ ದಾವಣಗೆರೆ ಅವ್ರದ್ದು. ಬೆಳಗ್ಗೆನೇ ಹೋಗಿ ನಾವು ಉಪ್ಪಿಟ್ಟು ತಿಂತಾಯಿದ್ದೀವಿ. ಕಾಂಕ್ರೀಟ್ ಉಪ್ಪಿಟ್ಟು. ಬೇಸಿಗೆ ಕಾಲದಲ್ಲಿ ಉಪ್ಪಿಟ್ಟು ತಿನ್ನಬಾರ್ದು ಅಂತಾರೆ, ಬಟ್ ದೇವ್ರ ಪ್ರಸಾದ ಅಲ್ಲ. ಸೊ ಹಂಗಾಗಿ ನಾವು ತಿಂತಾಯಿದ್ದೀವಿ. ನಾವು ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರು ಸೊ ಉಪ್ಪಿಟ್ಟನ್ನ ಒಂದು ಪ್ರಸಾದನ ಕಣ್ಣಿಗೆ ಹೊತ್ಕೊಂಡು ತಿಂತಾಯಿದ್ದೀವಿ. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆ ನಂಜುಂಡಪ್ಪನವರು, ಚನ್ನಬಸಪ್ಪನವರು, ಸುಶೀಲಮ್ಮನವರು. ಅವರು ಸುಶೀಲಮ್ಮನವರು ಬಂಕಾಪುರದವರು, ನಂಜುಂಡಪ್ಪ ಮತ್ತು ಚನ್ನಬಸಪ್ಪನವರು ದಾವಣಗೆರೆಯವರು ಅಂತೇಳಿ ಅಲ್ಲಿ ಬರೆದಿದ್ದಾರೆ. ಇವರು ಒಂದು ಮಹಾಪ್ರಸಾದ ಛತ್ರದ ದಾನಿಗಳು ಅಂತಂದೇಳಿ ಅಲ್ಲಿ ಹಾಕಿದ್ದಾರೆ. ಸೊ ಅಲ್ಲಿಂದ ಆದಮೇಲೆ ನಾವು ಹೊರಗಡೆ ಬಂದ್ವಿ. ಬಂದಾದಮೇಲೆ ಇದು ಒಂದು ಬೆಳ್ಳಿ ರಥ ನೋಡಿ. ಮಧ್ಯಾಹ್ನ 12 ಗಂಟೆ ಟೈಮಲ್ಲಿ ಇದಕ್ಕೆ ಸೊ ಓಪನ್ ಮಾಡ್ತಾರಂತೆ, ಗೇಟ್ ಓಪನ್ ಮಾಡ್ತಾರೆ ಒಂದು ವೀಕ್ಷಣೆಗೆ. ಸೊ ನಾವು ಅಷ್ಟೊತ್ತಕನ ಕಾಯೋಕ್ಕಾಗಲ್ಲ ಅಂತಂದೇಳಿ ನಾವು ಹಂಗೆ ನೋಡಿ ಬಂದ್ವಿ. ಬೆಳ್ಳಿ ರಥ ಎವ್ರಿಡೇ 12 o'clock ಓಪನಿಂಗ್ ಟೈಮು. ಸೊ ಅದಾದಮೇಲೆ ಹೊರಗಡೆ ಬಂದು ಅಲ್ಲೇ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನದ ಬಲಭಾಗದಲ್ಲಿ ದಾರಿ ಮಧ್ಯೆ ಅಕ್ಕಮಹಾದೇವಿ ದೇವಸ್ಥಾನ ಇದೆ. ಅಲ್ಲಿಗೂ ಹೋಗಿ ಒಂದು ರೌಂಡು ಕೈ ಮುಗಿದು ಬಂದೆ. ಹಾಗೆ ಎಲ್ಲ ಒಂದು ರೌಂಡ್ ಕಂಪ್ಲೀಟ್ ಆಗಲಿ ಅಂತಂದೇಳಿ. ಅಲ್ಲಿ ಸಹ ತುಂಬ ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಅಕ್ಕಮಹಾದೇವಿ, ಶರಣೆ ಅಕ್ಕಮಹಾದೇವಿ ಅವರಿಗೆ. ಸೊ ದೇವಸ್ಥಾನ ಕಟ್ಟಿ ಪಕ್ಕದಲ್ಲಿ ಅದ್ರ ಬಗ್ಗೆ ಎಲ್ಲ ವಿವರಣೆ ಬರೆದಿದ್ದಾನೆ. ಸೊ ಯಾರು ಹೋದಾಗ ಸೊ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ಮೇಲೆ ಇಲ್ಲಿಗೂ ಸಹ ಭೇಟಿ ನೀಡಿ. ಸೊ ಅಕ್ಕಮಹಾದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಂದೇಳಿ ದೇವಿ ಅಕ್ಕಮಹಾದೇವಿ ಹತ್ರ ಒಂದು ಧ್ಯಾನ ಮಾಡಿ ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ಸೊ ನೆಕ್ಸ್ಟು ಎದ್ದು ಹೊರಗಡೆ ಬಂದಾದಮೇಲೆ ಸುತ್ತಮುತ್ತ ಮತ್ತೆ ಏನಾದರೂ ವಿಶೇಷತೆ ಐತೇನಂತಂದೇಳಿ ಸೊ ನೋಡ್ತಾ ಇದ್ದೆ. ಸೊ ನೋಡಿ, ಅಕ್ಕಮಹಾದೇವಿಯವರು ಕಾಣಿಸ್ತಿದ್ದಾರೆ ನೋಡಿ, ಅವರು ಒಂದು ದೇವಸ್ಥಾನ. ಸೊ ಅಲ್ಲಿ ಎಡಭಾಗಕ್ಕೆ ಒಂದು ಕಿತ್ತೂರು ಟ್ರಸ್ಟ್ ಅಂದರೆ ಈ ಒಂದು ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ಇಲ್ಲಿ ಒಂದು ಇದನ್ನು ಕಟ್ಟಿದ್ದಾರೆ. ಇದನ್ನು ಶಿಲಾನ್ಯಾಸ ಸ್ಥಾಪನೆ ಮಾಡಿ ಅವರು ಒಂದು ಮೂರ್ತಿ ಇಟ್ಟು ಸೊ ಅವರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅಂತಂದೇಳಿ ಅಲ್ಲಿ ಬರೆದಿದ್ದಾರೆ. ನೀವು ತುಂಬ ಹತ್ರಕ್ಕೆ ಹೋದರೆ ನಿಮಗೆ ಕಾಣಿಸುತ್ತೆ ಅವ್ರ ಸಾಧನೆ. ಸೊ ಅದಾದಮೇಲೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಆದಮೇಲೆ ವಾಪಸ್ಸು ನಮ್ಮ ಒಂದು ಕಾರ್ಯಪ್ರವೃತ್ತಿ ಮೇಲೆ ಹಿಂತಿರುಗಿದ ಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ವ್ಯೂ ಪಾಯಿಂಟ್ ಇತ್ತು. ಆ ವ್ಯೂ ಪಾಯಿಂಟಿಗೆ ಸೊ ಹೋದ್ವಿ. ತುಂಬ ಅದ್ಭುತವಾಗಿದೆ. ದಾಂಡೇಲಿ ಸುತ್ತಮುತ್ತಲಿನ ಒಂದು ಪ್ರದೇಶ, ಉಳಿವಿ ಸುತ್ತಮುತ್ತಲಿನ ಒಂದು ಪ್ರದೇಶ ನಮಗೆ ಕಾಣಿಸುತ್ತೆ ಸ್ನೇಹಿತರೆ. ಮೈ ಡಿಯರ್ ಫ್ರೆಂಡ್ಸ್, ನೋಡಿ, ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಉಳಿವಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಸಮೀಪ 5 ರಿಂದ 6 ಕಿಲೋಮೀಟ್ರ್ ಸಮೀಪದಲ್ಲಿ ಈ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅತ್ಯಂತ ಅದ್ಭುತವಾದ ರಮಣೀಯ ಸ್ಥಳ. ಪ್ರಕೃತಿ ದೇವತೆ ಈ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಇದ್ದಾಳೆ ಅಂತ ನಾವು ಹೇಳ್ಬೋದು. ಸೊ ನಾವು ಬೇಸಿಗೆ ಟೈಮಲ್ಲಿ ಬಂದಿರೋದ್ರಿಂದ ಕಾಡು ಅಷ್ಟೊಂದು ಹಚ್ಚ ಹಸಿರಾಗಿ ಕಾಣಿಸ್ತಾ ಇಲ್ಲ. ನಾವೇನಾದರೂ ಅಕ್ಟೋಬರು, ನವಂಬರು, ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದರೆ ಅದ್ಭುತವಾಗಿ ಇನ್ನೂ ವ್ಯೂಸ್ ಬರ್ತಿತ್ತು ನಮಗೆ. ಆಕಸ್ಮಿಕವಾಗಿ ಈ ಒಂದು ಗುಂಡನ್ನ ಅಂತ ವಿಲೇಜ್ಗೆ ಬಂದಿದ್ದರಿಂದ ಸೊ ಹಂಗೆ ಉಳಿವಿ ಚನ್ನಬಸವೇಶ್ವರನ ನೋಡೋಂಗಾಯ್ತು. ಅದೇ ರೀತಿಯಾಗಿ ಈ ಒಂದು ಪ್ರಕೃತಿನ ನೋಡೋಂಗಾಯ್ತು ನೋಡಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಈ ದಿನದ ಒಂದು ವಿಡಿಯೋ. ಉಳಿವಿ ಶ್ರೀ ಕ್ಷೇತ್ರ ಉಳಿವಿ ಚನ್ನಬಸವೇಶ್ವರ ಸ್ವಾಮಿಯ ಒಂದು ವೀಕ್ಷಣೆ ಮಾಡಿದ್ವಿ ನಾವು ಹಾಗೂ ನಮ್ಮ ಒಂದು ಆತ್ಮೀಯ ಸಹೋದ್ಯೋಗಿ ಮಿತ್ರರು. ಸೊ ಆಕಸ್ಮಿಕವಾಗಿ ಅಲ್ಲಿ ಹೋಗಿ ನಾವು ಒಂದು ದೇವರ ಕೃಪೆಗೆ ಪಾತ್ರರಾಗಿದ್ವಿ. ಇದೇ ಥರ ಸೊ ಇನ್ನೂ ಹೆಚ್ಚಿನದಾಗಿ ಸೊ ವಿಡಿಯೋ ಮಾಡ್ತಿರ್ತೀನಿ ಅಂತ ಹೇಳ್ತಾ, ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ